ನಿಜ ಹೇಳಿ, ನಿಮ್ಮ ಮನೇಲೂ ಇದೇ ಕತೆನಾ? ನಮ್ಮ ಮನೇಲಿ ಅಂದ್ರೂ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂತಂದರೆ ಒಂದು ಅವರು ನಮ್ಮನ್ನು ಹುಚ್ಚರು ಮಾಡಿರ್ತಾರೆ, ಇಲ್ಲ ನಾವು ನಾವಾಗೇ ಹುಚ್ಚರಾಗಿರ್ತೀವಿ, ಅದು ಮಾತ್ರ ಗ್ಯಾರಂಟಿ. ಇದೇ ನಮಗೆ ಆ್ಯಕ್ಚುಲಿ ದೊಡ್ಡ ಕಷ್ಟ ಅಂದರೆ ಅವ್ರು ಊಟ ಮಾಡಿ ಮುಗಿಸೋದ್ರೊಳಗಡೆ ಕತೆ ಕೇಳಬಾರ್ದು. ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿ ಕ್ವಿಕ್ಕಾಗಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಯಾಕಂದರೆ 10:30 ಆಗಿದ್ರು ಕೂಡ ತಿಂಡಿ ಮಾಡಿಲ್ಲ ಅಂತೇಳಿ ಗಂಡ ಬಯೋದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಯಾವುದು ಬೇಗ ಆಗುತ್ತೆ ಅದನ್ನು ಮಾಡಿಕೋದೆ ನಂದು ಕೆಲಸ. ಇನ್ನು ನನ್ನ ಮಗ ಪಾತ್ರೆ ಎಲ್ಲ ದುಬಾಗ್ತಾ ಇದ್ದಾನೆ, ಅಷ್ಟೋ ಇಷ್ಟೋ ಇನ್ನು ಸಮ್ಮರ್ ಹಾಲಿಡೇಸ್ ಕೆಲಸ ಎಲ್ಲ ಒಂದೇ. ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲು, ಆ ಗ್ಯಾಪಲ್ಲಿ ಏನಾದರೂ ಒಂದು ವ್ಯಾಲ್ಯೂಬಲ್ ಕೆಲಸ ಮಾಡ್ಕೋಬೇಕು ಅಂತೇಳಿ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ಇದನ್ನೆಲ್ಲ ಜೋಡಿಸಿಟ್ಕೊಂಡು, ಯಾಕಂದರೆ ಅರ್ಜೆಂಟಾಗಿ ಏನಾದರೂ ಸಾಂಬಾರು ಏನಾದರೂ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಬಟಾಣಿ, ಕಡಲೆಕಾಳು, ಆಲೂಗಡ್ಡೆ ಹಾಕಿ ಮಸಾಲೆ ಸಾಂಬಾರ್ ಮಾಡ್ತಾ ಇದ್ದೀನಿ. ಈ ತರ ಮಸಾಲೆ ಸಾಂಬಾರ್ನ ಮಧ್ಯಾಹ್ನಕ್ಕೆ ರೆಡಿ ಇಟ್ಟರೆ ರಾತ್ರಿ ಇನ್ನೇನು ಇದ್ರ ಜೊತೆ ಮುದ್ದೆ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಂತೇಳಿ. ಹಾಗೆ ಮಸಾಲೆಗೆ ನಾನು ಯಾವಾಗಲೂ ಖಾರ ಪುಡಿ, ಸಾಂಬಾರ್ ಪುಡಿ ಒಟ್ಟಾಗಿನೇ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು. ಇನ್ನು ಒಗ್ಗರಣೆ ಹಾಕಿ ಈ ಕಡೆ ಬಂದಾಯ್ತು. ನಮ್ಮ ಸಣ್ಣೋಳು ಎದ್ಬಿಟ್ಟಿದ್ದಾಳೆ, ಇನ್ನೊಳಗೆ ಒಂದ್ಸರಿ ಫೀಡಿಂಗ್ ಮಾಡಿಸಿ ಇವಾಗ ಕೂತ್ಕೊಂಡಿದ್ದೀನಿ. ಅಷ್ಟೊಳಗಡೆ ಇವರಿಬ್ರು ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ನನ್ನ ಮಗನಿಗೆ ನಾನು ಬಾಚಿದ್ ಇಷ್ಟ ಆಗಲಿಲ್ಲ ಅಂತ ಹೇಳಿ ಅವನೇ ಅವನ ಹೇರ್ಸ್ನ ಸೆಟ್ ಮಾಡ್ತಾ ಇದ್ದಾನೆ. ಅಣ್ಣ ಏನು ಮಾಡ್ತಾನೋ ಅದನ್ನೇ ತಂಗಿ ಕೂಡ ಕಾಪಿ ಮಾಡ್ತಾಳೆ. ಇದು ನಮ್ಮ ಮನೇಲಿ ರ್ಯಾಂಡಮ್ ಆಗಿ ನಡೆಯುವಂಥದ್ದು. ಇನ್ನು ಮಕ್ಕಳಿಗೆ ಊಟ ಮಾಡಿಸಿ ನಾವು ಊಟ ಮಾಡೋದ್ರೊಳಗೆ ಮಧ್ಯಾಹ್ನ 3 ಗಂಟೆ ಆಗೋಯ್ತು. ಇದು ನಮ್ಮ ಮನೇಲಿ ಯಾವಾಗಲೂ ನಡೆಯುವಂಥ ಕತೆ.